ಯಶು? ಮೊದಲು ನಿನ್ನ ಮಗನ ಮಾತಾಡಿಸು, ನೋಡಿ ಹೇಗಿದ್ದಾನೆ ಅಂತ. ಎಲ್ಲ ನೀನು ಹಾಗೆ. ಇಲ್ಲ, ನಮ್ಮಿಬ್ಬರು ಹಾಗೆ. ಗಿರ್ಜಕ್ಕ, ನಾನು ಮಗುನ ಎತ್ಕೋಬೋದಾ? ನಿನ್ನ ಮಗುನ ಎತ್ಕೋಬೋದಾ ಅಂತ ಕೇಳ್ತಿದ್ಯಲ್ಲ, ತಗೋ, ಹುಷಾರು. ಯಶು, ಮಗು ಪಡೆಯೋದೊಂದು ತಪಸ್ಸು ಅಂತಾರೆ. ಮೊದಲು ನಾನು ಆ ಮಾತಿಗೆ ತಮಾಷೆ ಮಾಡ್ತಾ ಇದ್ದೆ, ಆದರೆ ಈಗ ಅದು ನಿಜ ಅನಿಸ್ತಾ ಇದೆ. 10 ವರ್ಷ ನಾವು ತಪಸ್ಸು ಮಾಡಿದ್ವಿ ನಮ್ಮದೇ ಆದ ಮಗುನ ಪಡೆಯೋಕ್ಕೆ. ಈಗ ಮಗು ಮುಖ ನೋಡ್ತಾ ಇದ್ದೀವಿ. ಯಶು, ನಾನಂತೂ ನಮ್ಮ ಜೀವನದಲ್ಲಿ ಮಗು ಅನ್ನೋದೊಂದು ಕನಸು ಅಂದ್ಕೊಂಡಿದ್ದೆ. ನಾನು ಅದಕ್ಕೆ ಮನೇಲಿ ಯಾವತ್ತೂ ಮಗು ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸ್ತಾ ಇರಲಿಲ್ಲ. ನಾನು ಹೆಚ್ಚು ಆಸಕ್ತಿ ತೋರಿಸಿದ್ರೆ ನನಗೆ ಅದಕ್ಕಿಂತ ಜಾಸ್ತಿ ದುಃಖ ಆಗೋದು. ಅಂತೂ ನಮ್ಮನೆಗೂ ಎಷ್ಟು ಅನ್ಯಾಯ. ದೇವಕಿ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದರೆ ನಿಮ್ಮ ಉಪಕಾರಕ್ಕೆ ನಾನು ಅವಮಾನ ಮಾಡಿದ ಹಾಗಾಗುತ್ತೆ. ನನಗೆ ಬೇರೆ ಪದಗಳೇ ತೋರಿಸ್ತಾ ಇಲ್ಲ. ನಾನು ನಿಜವಾಗಿಯೂ ಆತ್ಮೀಯವಾಗಿ ನಂಬುವಂಥ ಫ್ರೆಂಡ್ ಅಂದರೆ ಅದು ನೀವೇ ದೇವಕಿ. ಇದನ್ನೆಲ್ಲ ದೊಡ್ಡ ವಿಷಯ ಅಂತ ಹೇಳಬೇಡಿ ರಘು, ನಾವೆಲ್ಲರೂ ಮನುಷ್ಯರೇ ತಾನೆ. ರಘು, ಎಲ್ಲರೂ ನೋಡ್ತಿದ್ದಾರೆ. ನೋಡ್ಲಿ ಬಿಡಿ, ಪರವಾಗಿಲ್ಲ. ನನ್ನ ಪಾಲಿಗೆ ನಿಜವಾದ ದೇವತೆ ನೀವೇ. ಬನ್ನಿ, ಅದನ್ನು ಬಿಲ್ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರಲ್ಲ. ರಘು, ನಾನು ನಿಮ್ಮ ಹತ್ರ ಒಂದು ವಿಚಾರನ ಮಾತಾಡಬೇಕು, ಅದಕ್ಕೆ ಕರೆದಿದ್ದು.
8 ತಿಂಗಳಲ್ಲಿ ಮಗು ಹುಟ್ಟು ಅಂದಾಗಲೇ ನನಗೆ ಅನುಮಾನ ಇತ್ತು. ನಿಜ ಹೇಳಿದೆ ಓಕೆ, ಮಗು ಆರೋಗ್ಯ ಹೋಗಿದೆಯಾ? ನನಗೆ ತಡ್ಕೊಳ್ಳೋ ಶಕ್ತಿನೇ ಕಡಿಮೆ ಆಗಿದೆ ಅನಿಸುತ್ತೆ. ಅದು ಮಗು ವಿಚಾರದಲ್ಲಿ ನಾನು ಯಶುಗಿಂತ ಹೆಚ್ಚು ಹಂಬಲಿಸಿದ್ದೆ. ಯಾರಿಗೂ ತೋರಿಸ್ಕೋತಾ ಇರಲಿಲ್ಲ ಅಷ್ಟೇ. ಮಗು ಬಗ್ಗೆ ಯಾಕೆ ಹಾಗೆ ಅನ್ಕೋತೀರಿ ರಘು? ಮಗು ಬಗ್ಗೆ ಒಂಚೂರು ಹೆದರೋ ಅಗತ್ಯ ಇಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ. ಅದ್ರ ಬೆಳವಣಿಗೆ ಕೂಡ ನಾರ್ಮಲ್ ಮಗು ಥರನೇ ಆಗಿದೆ ಅಂತಲೂ ಹೇಳಿದ್ದಾರೆ. ಮತ್ತೆ ಸಮಸ್ಯೆ ಇರೋದೇ ಯಶೋದಾಗೆ. ಅವ್ರ ಗರ್ಭಕೋಶನ ತೆಗಿಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ. ಆ ಮಗು ಆಗಿದ್ದೇ ಒಂದು ದೊಡ್ಡ ಪವಾಡ ಅಂತಲೂ ಹೇಳಿದ್ರು. ಆ್ಯಕ್ಚುಲಿ ಅದನ್ನ ಈಗಲೇ ತೆಗೆಸ್ಬೇಕಾಗಿತ್ತಂತೆ. ಆದರೆ ಇನ್ನೊಂದು ಆಪ್ರೇಷನ್ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದರು. ಇನ್ನು 3 ತಿಂಗಳೊಳಗಡೆ ತೆಗೆಸಲೇಬೇಕು ಅಂತ ಹೇಳಿದ್ರು. ಹಣೆಯಲ್ಲಿ ಬರ್ದಿಲ್ಲ ಅಂತ ಕಾಣುತ್ತೆ. ನಮ್ಮಿಬ್ಬರು ಜಗಳದ ಲಾಭನ 3ನೇವ್ರು ಪಡ್ಕೊಂಡು. ಅತ್ತೆ ತುಂಬ ಶಾಕ್ನಲ್ಲಿ ಊರಿಗೆ ಹೋಗಿದ್ದಾರೆ. ಮುಂದೆ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ. ಈ ಸುಮತಿ ದಸೆಯಿಂದಾಗ ಎಲ್ಲ ಸರ್ವನಾಶ ಆಗೋಯ್ತು. ನಾಳೆ ಚಿಕ್ಕಮ್ಮ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಯಾರೇ ಹೊಣೆ? ಚಿಕ್ಕಪ್ಪಂಗೆ ಗೊತ್ತಾದ್ರೆ ಅಷ್ಟೇ ಕತೆ. ಗೊತ್ತಾಗದೆ ಇರುತ್ತಾ ಹೇಳಿ? ಸುಮತಿ ಬರಲಿ. ಅಮ್ಮನಿಗೆ ಯಾರಾದರೂ ಇಂಥ ವಿಚಾರ ಹೇಳ್ತಾರೇನೆ? ಯಾವ ವಿಚಾರ? ಅದು ನೋಡು ಕತ್ತೆ, ಏನು ಗೊತ್ತಿಲ್ಲದಿರೋ ಥರ ಆಡಬೇಡ ನೀನು. ನಿಮ್ಮಮ್ಮ ಈ ವಯಸ್ಸಲ್ಲಿ ಇಂಥ ವಿಚಾರ ಕೇಳಿ ಸಹಿಸ್ಕೋತಾರಾ? ಓ ಆ ವಿಚಾರನಾ? ಬಿಡೋಣ, ಯಾವತ್ತೋ ಒಂದಿನ ಗೊತ್ತಾಗೇ ಆಗ್ತಿತ್ತು. ಗೊತ್ತಾಗೋದು ಬೇರೆ, ನಾವಾಗಿ ಹೇಳೋದು ಬೇರೆ. ಒಂದಷ್ಟು ದಿವಸ ಕಳೆದಿದ್ರೆ ವಿಷಯ ತಣ್ಣಗಾಗ್ತಿತ್ತು, ಆಮೇಲೆ ಹೇಳ್ಬೋದಾಗಿತ್ತಲ್ಲ. ಏನು ತಣ್ಣಗಾಗ್ತಾಯಿತ್ತು? ದೇವ್ಕಿ ಅಕ್ಕ ಒಂಥರ ಎವರ್ಗ್ರೀನ್ ಹೀರೋಯಿನ್ ಇದ್ದ ಹಾಗೆ. ದಿನಾಗ್ಲೂ ಏನಾದರೂ ಒಂದು ಬಿಸಿ ಬಿಸಿ ಸುದ್ದಿ ಕೊಡ್ತಾನೆ ಇರ್ತಾಳೆ. 1 ವರ್ಷದಿಂದ ಅವಳು ಎಷ್ಟು ಸುದ್ದಿ ಮಾಡಿದಾಳೆ ಅಂತ ನೀನೇ ನೆನಪು ಮಾಡ್ಕೊ. ಮುಂಬೈಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದ ದಿನದಿಂದ ಇಲ್ಲಿವರೆಗೂ ದಿನಾಗ್ಲೂ ಅವಳದೇ ನ್ಯೂಸು. ಅಲ್ಲ ಸುಮತಿ, ಇಂಥ ವಿಷಯನೆಲ್ಲ ಯಾರಾದರೂ ಅತ್ತೆ ಅಂಥವ್ರಿಗೆ ಹೇಳ್ತಾರೇನೆ? ನೆನ್ನೆನೇ ಈ ವಿಚಾರನ ಅಮ್ಮನಿಗೆ ಹೇಳಬೇಡ ಅಂತ ನಾನು ಎಚ್ಚರಿಕೆ ಕೊಟ್ಟಿದ್ದೆ. ನೆನ್ನೆಯಿಂದನೂ ಈ ಸುದ್ದಿ ಅವ್ರಿಗೆ ಹೇಳೋದಕ್ಕೆ ಇವಳು ಬಾಯಿ ಕಾಯ್ತಾ ಇತ್ತು. ಅಕ್ಕ, ವಿಷಯನ ಮುಚ್ಚಿಟ್ಟು ನಿಮಗೆಲ್ಲ ಅಭ್ಯಾಸ ಆಗೋಗಿದೆ. ಆದರೆ ನನಗೆ ಹಾಗಲ್ಲಪ್ಪ. ಏನಾದರೂ ಗುಟ್ಟು ಕಿವಿಗೆ ಬಿದ್ದರೆ ಹೊಟ್ಟೆನಲ್ಲಿ ಸಂಕಟ ಶುರು ಆಗ್ಬಿಡುತ್ತೆ. ಅದನ್ನು ಹೇಳ್ಕೊಳ್ಳೋರ್ಗು ನನ್ನ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ನೀನು ಯಾರ ಹತ್ರ ಹೇಳಿದ್ರು ಪರವಾಗಿಲ್ಲ, ಚಿಕ್ಕಮ್ಮನ ಹತ್ರ ಹೇಳಬಾರ್ದಾಗಿತ್ತು. ಅದೇ ಕೊರಗಲ್ ಸತ್ತು ಹೋದ್ರು ಏನೇ ಮಾಡ್ತೀಯಾ? ಇಂಥ ವಿಷಯನ ಅಮ್ಮನ ಕೈಲಿ ಸಹಿಸ್ಕೊಳ್ಳೋದಕ್ಕಾಗಲ್ಲ ಕಣೆ.
ಅಣ್ಣನ ಮದುವೆ ಆಗಿಲ್ಲ ಅಂತ ಅವರೆಷ್ಟು ಕೊರಗ್ತಿದ್ರು ಗೊತ್ತು ತಾನೆ. ಸುಮತಿ, ತುಂಬ ತಪ್ಪು ಮಾಡಿದ್ಯಾ ನೀನು. ಸತ್ಯ ಮುಚ್ಚಿಡೋದು ತಪ್ಪು ಅನ್ನೋದಾದರೆ ನಾನು ತಪ್ಪು ಮಾಡಿದ್ದೀನಿ. ಆದರೆ ಸತ್ಯನ ಮುಚ್ಚಿಡೋದ್ರಿಂದ ಅದು ಸಾಯೋದಿಲ್ಲ. ಒಂದಕ್ಕೆ ಎರಡಾಗಿ ನಾಲ್ಕಾಗಿ ಬೇರೆ ಬೇರೆ ರೂಪ ಪಡೆಯುತ್ತೆ. ಏಯ್, ಮತ್ತೆ ಅದನ್ನೇ ಸಮರ್ಥನೆ ಮಾಡ್ಕೋಬೇಡ ಕಣೆ. ಇಷ್ಟು ದಿನ ನೀವೆಲ್ಲ ಏನು ಮಾಡಿದ್ರಿ ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ದೇವ್ಕಿ ಅಕ್ಕನ ವಿಷಯನೇ ತಗೊಳ್ಳಿ. ಮುಚ್ಚಿಟ್ಟು ಅವಳು ಇನ್ನಷ್ಟು ತಪ್ಪು ಮಾಡೋ ಹಾಗೆ ಮಾಡಿದ್ರಿ. ನೋಡ್ತಾ ಇರಿ, ಅವಳು ಇನ್ನೂ ತಪ್ಪು ಮಾಡ್ತಾನೆ ಹೋಗ್ತಾಳೆ. ವಾಸುಬಾಬಾ ಅಂತವ್ರನ್ನೇ ಅವಳು ಶಿಕ್ಷೆಗೆ ಗುರಿ ಮಾಡಿದ್ದಾಳೆ ಅಂತಂದ್ರೆ ಸರಿ. ಚೇತು ವಿಷಯನೇ ತಗೊಳ್ಳಿ. ಅವನು ಅಷ್ಟೇ ತಾನು ಮಾಡಿದ ಕೆಟ್ಟ ಕೆಲಸನೆಲ್ಲ ಮುಚ್ಚಿಡ್ತಾ ಬಂದ. ಕಡೆಗೇನಾಯ್ತು, ತಾನಾಗೆ ಡಮರ್ ಅಂತ ಬಹಿರಂಗ ಆಯ್ತು. ಅದು ಬೇಕಿತ್ತಾ? ನನ್ನ ಚಿಂತೆ ಅದಲ್ಲ ಸುಮತಿ. ನಾಳೆ ಅತ್ತೆ ಅವ್ರಿಗೆ ಏನೂ ಆಗೋದಿಲ್ಲ. ಸದ್ಯಕ್ಕೆ ಅವ್ರ ತಲೆಯಲ್ಲಿರೋದು ನಿವ್ಯ ಅಕ್ಕನ ಮದುವೆ ಚಿಂತೆ. ಅವ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ರಘು, ಬಿಲ್ ಪೇ ಮಾಡಾಯ್ತಾ? ಎಲ್ಲ ಆಯಿತು. ಈಗ ನಾವು ಹೊರಡೋದೊಂದೇ ಬಾಕಿ. ಎಷ್ಟಾಯ್ತು? ಗಿರಿಜಕ್ಕ, ಅದೆಲ್ಲ ಈಗ ಯಾಕೆ? ಈ ಅದ್ಭುತವಾದ ಕುಮಾರ ಕಂಠೀರವನಿಗೆ ಬೆಲೆ ಕಟ್ಟೋಕ್ಕಾಗುತ್ತಾ ಹೇಳಿ? ಯಶೋ ಮುಖ ನೋಡಿ, ಹೇಗೆ ಸಂತೃಪ್ತಿಯಿಂದ ನಗ್ತಾ ಇದ್ದಾಳೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಜನರ ಮುಖದಲ್ಲಿ ಎಷ್ಟು ಖುಷಿ ಇತ್ತೋ ಗೊತ್ತಿಲ್ಲ, ಆದರೆ ಯಶೋ ಮುಖದಲ್ಲಿ ಅದರ ಡಬಲ್ ಸಂತೋಷ ಕಾಣಿಸ್ತಿದೆ. ಅದು ಸರಿನೇ. ಈ ಮಗು ಪಡೆದಿದ್ದು ಅಂದರೆ ಒಂದು ಯುದ್ಧ ಗೆದ್ದ ಹಾಗೇನೆ. ಗಿರ್ಜಕ್ಕ, ಇದರಲ್ಲಿ ಮೆಡಿಸಿನ್ಸ್ ಎಲ್ಲ ಹೇಗೆ ತಗೋಬೇಕು ಅಂತೆಲ್ಲ ಡೀಟೇಲ್ಸ್ ಇದೆ, ತಗೊಳ್ಳಿ. ಇದು ನನಗೆ ಯಾಕೆ ಕೊಡ್ತಿದ್ಯಾ? ನಾನಿವತ್ತು ಮನೆಗೆ ಹೊರಡ್ತಾ ಇದ್ದೀನಿ ಗಿರ್ಜಕ್ಕ. ನೋ ನೋ ನೋ, ಅದು ಮಾತ್ರ ಸಾಧ್ಯ ಇಲ್ಲ. ನಾನು ನಿಮ್ಮನ್ನು ಬಿಡಲ್ಲ. ಅಲ್ಲ, ನೀನೇ ಮುಖ್ಯ. ನೀನೇ ಬರಲ್ಲ ಅಂದರೆ ಹೇಗೆ? ಇಲ್ಲ ಗಿರ್ಜಕ್ಕ, ನಾನಿವತ್ತು ಹೋಗಲೇಬೇಕು. ಪರಿಸ್ಥಿತಿ ಆಗಿದೆ. ಹೋಗಲಿಲ್ಲ ಅಂದರೆ ನನಗೆ ತೊಂದರೆ ಆಗುತ್ತೆ. ನೋಡಿ, ಏನೇ ತೊಂದರೆ ಇದ್ರೂ ನಾನು ಬಂದು ಸರಿ ಮಾಡ್ತೀನಿ, ಆದರೆ ನೀವು ಮನೆಗೆ ಬರಲೇಬೇಕು. ಅಟ್ಲೀಸ್ಟ್ ಮನೆಗೆ ಬಂದು ಆಮೇಲೆ ವಾಪಸ್ ಹೋಗೋರಂತೆ. ರಘುನೇ ಡ್ರಾಪ್ ಮಾಡ್ತಾನೆ. ನೀವು ಒಂದಿನ ನಮ್ಮ ಜೊತೆ ಇದ್ದರೆ ತುಂಬ ಸಂತೋಷ. ಆಗೋದಿಲ್ಲ ಅಂದರೆ ನಾನು ಬಿಡ್ತೀನಿ, ಆದರೆ ಮನೆಗೆ ಬರೋದಿಲ್ಲ ಅಂತ ಮಾತ್ರ ಹೇಳಬಾರ್ದು. ಹೌದು ದೇವ್ಕಿ, ಇದು ನನ್ನ ಮಗು ಮಾತ್ರ ಅಲ್ಲ, ನಿಮ್ಮ ಮಗುನೂ ಹೌದು. ನನ್ನ ಮಗುನ ನಿಮ್ಮ ಜೊತೆನೇ ಮನೆ ತುಂಬಿಸ್ಕೊಳ್ಳೋದು ಅದೇ ಸರಿ. ಈಗ ಅವಳು ಬರಲ್ಲ ಅಂದರೆ ಬಿಡೋರು ಯಾರು? ಗಿರ್ಜಕ್ಕ, ಬರ್ತಾರ ಅಂತ ಆಜ್ಞೆ ಮಾಡಬೇಡ, ಬನ್ನಿ ಅಂತ ಆಹ್ವಾನ ಮಾಡು. ನಮ್ಮ ಮಗು ಜೊತೆ ದೇವ್ಕಿಗೂ ಆರತಿ ಮಾಡಬೇಕು. ಅದೆಲ್ಲ ನಂಗೆ ಹೇಳ್ಕೊಡೋದೇ ಬೇಡ, ನನಗೆಲ್ಲ ಗೊತ್ತು. ಏನೀಗ? ಅರೆ, ಈಗ ಬಂದ್ರ? ಸೀತಾ, ದೇವಕಿ ಸಿಗ್ಲಿಲ್ವಾ? ಈ ಸಾರಿ ಬಿಡಲ್ಲ ಅಂತ ತಾನೇ ನೀನು ಹೋಗಿದ್ದು? ಅಲ್ಲ, ನೀವಿಬ್ರು ಹೀಗೆ ಕೂತ್ಕೊಂಡ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ನನಗೆ ಅರ್ಥ ಆಯ್ತು. ದೇವಕಿ ಸಿಕ್ಕಿದ್ದಾಳೆ,
ಒಪ್ಕೊಂಡಿದ್ದಾಳೆ, ಎರಡೂ ಮದುವೆ ಫಿಕ್ಸ್ ಆಗಿದೆ. ನನಗೆ ಶಾಕ್ ಕೊಡಬೇಕು ಅಂತ ನೀವಿಬ್ಬರು ಸೇರಿ ನಾಟಕ ಆಡ್ತಿದ್ದೀರಿ. ರೀ, ಇನ್ಮೇಲೆ ನಮ್ಮ ಪಾಲ್ಗೆ ದೇವಕಿ ಇಲ್ಲ ಅನ್ಕೊಂಬಿಡೋಣ ರೀ. ನಿಮ್ಮಣ್ಣ ಎಷ್ಟು ಸಲ ಫೋನ್ ಮಾಡಿದ್ರು ಫೋನೇ ತಗೊಳ್ಳಿಲ್ಲ ಅವಳು. ಪಾಪ ಪದ್ಮ ಒಂದೇ ಸಮನೆ ಫೋನ್ ಮಾಡ್ತಾನೆ ಇದ್ದಾಳೆ. ಫೋನ್ಗೂ ಸಿಗಲಿಲ್ಲ, ಫೋನು ಮಾಡಲಿಲ್ಲ. ಏನಾಗಿರ್ಬೋದು? ಏನಿಲ್ಲ ಜನಾರ್ದನ, ನಾವು ಅವಳನ್ನು ಮುಂಬೈ ಕಳಿಸಿದ್ದೇ ತಪ್ಪಾಯಿತು. ಅವಳು ನಮ್ಮಿಂದ ದೂರನೇ ಆಗಿಬಿಟ್ರು. ಅಲ್ಲ ಅಣ್ಣ, ಮುಂಬೈನಲ್ಲಿ ನಿನಗೆ, ವಿದ್ಯಾನ್ಗೆ, ಪದ್ಮನ್ಗೆ ಪರಿಚಯದವ್ರು ಇದ್ದಾರೆ. ಅವ್ರಿಗೆ ಹೇಳಿ ಹುಡುಕಿಸ್ಬೋದಲ್ವಾ? ಪದ್ಮನ ತಮ್ಮನೇ ಅಲ್ಲಿದ್ದಾನೆ, ಅವನು ಹೋಗಿ ನೋಡಿದ್ನಂತೆ, ಸಿಗಲಿಲ್ಲ. ಹೋಗಲಿ ಬಿಡಿ, ಅವಳಿಗೆ ಇಷ್ಟ ಬಂದಾಗ ಫೋನ್ ಮಾಡಲಿ. ಹಾಗಲ್ಲ ಸೀತಾ, ಅಪ್ಪ ಅಮ್ಮ ಆಗಿ ನಾವಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಅಣ್ಣ, ಮುಂಬೈಯಲ್ಲಿ ಅವಳು ಯಾರನ್ನಾದ್ರೂ ಮದುವೆ ಆಗಿರ್ಬೋದಾ ಅಂತ. ಛೇ, ಅಂಥದ್ದೆಲ್ಲ ಇರ್ಲಿಕ್ಕಿಲ್ಲ ಜನಾರ್ದನ. ಇಲ್ಲ ಅಣ್ಣ, ಅಂಥದ್ದೇನೋ ಆಗಿದೆ. ಇಲ್ಲದೇ ಇದ್ರೆ ಫೋನ್ ಮಾಡಕ್ಕೇನು ಅವಳಿಗೆ? ಈಗ ಅವಳ ಮಾತ್ಯಾಕೆ ಜನಾರ್ದನ? ನಾವೀಗ ಚಿಂತೆ ಮಾಡಬೇಕಾಗಿರೋದು ನೀವೀ ಮದುವೆ ಬಗ್ಗೆ. ಏನಂತೀಯ ಸೀತಮ್ಮ? ಹೌದು ಬಾವ, ಒಳ್ಳೆ ಗಂಡು ಸಿಕ್ಕಿರ್ಬೇಕಾದ್ರೆ ನಾವು ಅದು ಇದು ಅಂತ ಕಾರಣ ಹೇಳಿದ್ರೆ ಗಣ್ಣವ್ರು ಏನು ಅಂದ್ಕೊಳ್ಳಲ್ಲ. ಅಲ್ಲದೆ ನೀವೇ ವಯಸ್ಸನ್ನು ನಾವು ನೋಡಬೇಕು. ಈಗಾಗಲೇ ಅವ್ರ ಫ್ರೆಂಡ್ಸ್ಗೆಲ್ಲ ಮದುವೆ ಆಗಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ನಾನಂತೂ ದೇವಕ್ಕೆ ಆಸೆನ ಬಿಟ್ಬಿಟ್ಟಿದ್ದೀನಿ. ಜನಾರ್ದನ, ದೇವಕ್ಕೆ ಚಿಂತೆನ ಬಿಟ್ಬಿಡು. ನೀವೀ ಮದುವೆ ಬಗ್ಗೆ ಖುಷಿ ಪಡು. ಆದಷ್ಟು ಬೇಗ ಅವಿನಾಶ್ ಕಡೆಯವರನ್ನ ಕರೆಸ್ಬೇಕು, ನೆನಪಿರಲಿ. ನಾನು ಸ್ನಾನ ಮಾಡ್ಕೊಂಡ್ಬರ್ತೀನಿ. ದೇವಕಿ ಏನೋ ಗುಟ್ಟು ಮಾಡ್ತಿದ್ದಾಳೆ, ಅದಕ್ಕೆ ಸಿಗ್ತಾ ಇಲ್ಲ.